ಇನ್ನು ಮದ್ದೂರಿನಲ್ಲಿ ಜೆಡಿಎಸ್ ಮುಖಂಡನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಳಸಿದ್ದ ಶೂಟೌಟ್ ಪದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಆವೇಶದಿಂದ ಬಂದ ಮಾತು ಅಂತ ಸಿಎಂ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಈ ಪದ ಬಳಕೆಗೆ ಸಿಎಂ ಕ್ಷಮೆಯನ್ನ ಕೇಳಲೇಬೇಕು ಅಂತ ಬಿಎಸ್ವೈ ಕೂಡ ಒತ್ತಾಯಿಸಿದ್ದಾರೆ. ಈಗ ಕಳೆದ ವಾರ ಜಾಮೀನು ಮೇಲೆ ಏನು ಕೊಲೆ ಮಾಡಿದಂತವರು ಹೊರಗೆ ಬಂದರು, ಮತ್ತೆ ಪುನಃ ಈ ವ್ಯಕ್ತಿಯನ್ನ ಕೊಲೆ ಮಾಡತಕ್ಕಂಥಲ್ಲಿ ಅವರ ಕೈವಾಡಗಳೇ ಇದೆ ಅಂತಕ್ಕಂಥ ಮಾಹಿತಿಗಳಿದೆ. ಶೂಟೌಟ್ ಅನ್ನೋದಲ್ಲ, ಬಹುಶಃ ನನ್ನಂದ ಅದು ಉದ್ವೇಗದಲ್ಲಿ ಹೇಳಿದಂಥ ಪದ ಏನಿದೆ ಅದು ಶೂಟೌಟ್ ಅನ್ನೋದನ್ನ ಪರಿವರ್ತನೆ ಮಾಡಿ ಸ್ಮೋಕ್ ಔಟ್ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥದ್ದು ಇದು ಮೊದಲಲ್ಲ. ಒಬ್ಬ ಮುಖ್ಯಮಂತ್ರಿನೇ ಯಾರು ಕೊಲೆ ಮಾಡಿದರೆ ಅವನ್ನ ಶೂಟೌಟ್ ಮಾಡಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಬೇಕು? ಒಂದು ಬೇಜವಾಬ್ದಾರಿತನದ ಹೇಳಿಕೆ. ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು. ಅವ್ರು ಹೇಳ್ತಾರೆ ನಾನು ಆವೇಶದಲ್ಲಿ ಮಾತನ್ನು ಹೇಳಿದೆ, ನಮ್ಮ ಮುಖ್ಯಮಂತ್ರಿಯಾಗ ಆ ಮಾತನ್ನು ಹೇಳ, ಮತ್ತೆ ಮುಖ್ಯಮಂತ್ರಿ ಅಲ್ವೇನವ್ರೀಗ?